ಪೊಲೀಸ್ ಇಲಾಖೆ ಸರ್ಕಾರಿ ಶ್ರೀನಿವಾಸ್ ಸರ್ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ನಾನು ನಮಸ್ಕರಿಸ್ತಾ ಇದ್ದೀನಿ. ಏನಿವತ್ತು ಈ ಒಂದು ಸಭೆಯಲ್ಲಿ ಸುಮಾರು ಎಲ್ಲ ಸದಸ್ಯರು ಇವತ್ತು ಅವರ ವಾರ್ಡಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾತಾಡಿದರು. ಈಗ ನಾವು ಗಮನಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಈ ಶಿಡ್ಲಘಟ್ಟ ನಗರಸಭೆ ಅಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಆಡಳಿತ ಆಗ್ಬೋದು, ಈ ಒಂದು ನಗರಸಭೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ನೋಡಿದಾಗ, ಉದಾಹರಣೆಗೆ ಮೊನ್ನೆ ಆರನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಉಸ್ತುವಾರಿ ಸಚಿವರು KDP ಸಭೆ ಮಾಡಿದ್ರು. ಆ KDP ಸಭೆಯಲ್ಲಿ ಉಸ್ತುವಾರಿ ಸಚಿವರು ಎಲ್ಲ ನಗರಸಭೆ ಆಯುಕ್ತರುಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಏನಪ್ಪ ನಿಮ್ಮ ಒಂದು ನಗರಸಭೆಗಳಲ್ಲಿ ಯಾವ್ಯಾವ ರೀತಿ ಆಡಳಿತ ಮಾಡ್ತಾ ಇದ್ದೀರಿ, ಯಾವ್ಯಾವ ರೀತಿ ಬಿ ಖಾತೆಗಳಾಗಿದೆ, ಎ ಖಾತೆಗಳಾಗಿದೆ, ಎಷ್ಟು ರೆವಿನ್ಯೂ ಐತೆ ಅಂತ ಹೇಳಿದಾಗ ಚಿಂತಾಮಣಿ ನಗರಸಭೆ ಆಯುಕ್ತರು 9,60,00,000 ಐತೆ ಅಂತ ಹೇಳಿದ್ರು. ಚಿಕ್ಕಬಳ್ಳಾಪುರ ಆಯುಕ್ತರು 6,50,00,000 ಐತೆ ಅಂತ ಹೇಳಿದ್ರು. ಗೋರಿಬಿದನೂರು ಆಯುಕ್ತರು 3 ಕೋಟಿ ಐತೆ ಅಂತ ಹೇಳಿದ್ರು. ಬಾಗೇಪಲ್ಲಿ ಅವರು 16 ಲಕ್ಷ ಅಂತ ಹೇಳಿದ್ರು. ಗುಡಿಬಂಡೆ ಅವರು 6 ಲಕ್ಷ ಅಂತ ಹೇಳಿದ್ರು. ಶಿಡ್ಲಘಟ್ಟದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರೋದು ಖಾತೆ ಇರ್ತಕ್ಕಂಥ ಶಿಡ್ಲಘಟ್ಟದಲ್ಲಿ ನಮ್ಮ ಆಯುಕ್ತರು ಇದ್ದು ನಮ್ದು 50 ಲಕ್ಷ ಇದೆ. ಇವತ್ತು ಖಾತೆ ಅಂಕಿಅಂಶಗಳು ನಾವು ನೋಡಿದಾಗ ನನಗಿರೋ ಮಾಹಿತಿ ಪ್ರಕಾರ ಇವತ್ತು ಒಂದು ಖಾತೆ ಮಾಡ್ಬೇಕಾದ್ರೆ ಇಷ್ಟೊತ್ತು ನೀವು ಮಾತಾಡ್ತೀರಿ 1,000 ಕಟ್ಸ್ಕೊಂತ ಇದ್ರಿ, 2,000 ಕಟ್ಸ್ಕೊಂಡು, ಖಾಲಿ ನಿವೇಶನಕ್ಕೆ 1,000 2,000 ಕಟ್ಸ್ಕೊಂಡು, ಡೆವಲಪ್ ಬಿಲ್ಡಿಂಗ್ ಕಟ್ಟಡ ಆಗಿರೋಂಥದ್ದು ಎಷ್ಟು ಕಟ್ಸ್ಕೊಂತ ಇದ್ದೀರಾ? ಯಾರೋ ಬರ್ತಾರೆ ಏನೋ ಒಂದು ರೆಕಮೆಂಡ್ ಮಾಡ್ತಾರೆ, 30,000 40,000 50,000 1 ಲಕ್ಷ ಕಟ್ಟಬೇಕು ಟ್ಯಾಕ್ಸ್, 5,000 2,000 ಬಿಲ್ ಹಾಕ್ಸ್ಬೇಕು, ಇದು ನಡೀತಾ ಇದೆ. ಸಂಪೂರ್ಣವಾಗಿ ನನ್ನ ಮಾಹಿತಿ. ಈಗ ಈ ನಗರಸಭೆಯನ್ನು ಸರಿಪಡಿಸ್ಬೇಕಂತೇಳಿ ನಿರಂತರವಾಗಿ 2012ರಿಂದ ನಾನು ಪ್ರಾಮಾಣಿಕತೆಯಲ್ಲಿ ಈ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ನಗರಸಭೆ ಒಂದು ಮೀಟಿಂಗ್ ಮಾಡೋಂಥದ್ದು ಜನ ನಗರಸಭೆ ಸದಸ್ಯರು ಕಲಿಸಿರೋ ಉದ್ದೇಶ ಏನಂದರೆ ನಮ್ಮ ವಾರ್ಡ್ಗಳಲ್ಲಿ ನಮಗೆ ಅಭಿವೃದ್ಧಿ ಕೆಲಸಗಳಾಗಲಿ, ಮೂಲಭೂತ ಸೌಕರ್ಯಗಳು ಕೊಡಲಿ, ಖಾತೆಗಳು ಮಾಡಿಸ್ಕೊಡ್ಲಿ, ಜನಕ್ಕೆ ಒಳ್ಳೇದು ಮಾಡಲಿ ಅಂತ ಬಂದು ಇಲ್ಲಿ ಮೀಟಿಂಗ್ನ ಗಲಾಟೆ ಮಾಡೋದು, ಹಿಂಗಾಯ್ತು ಅಂತ ಹೇಳೋದು, ಯಾರು ಕೂಲಂಕುಷ ಮಾತಾಡೋಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಇವತ್ತು ಹಲವಾರು ಸದಸ್ಯರು ಹೇಳಿದ್ರು. ಈಗ 20ನೇ ವಾರ್ಡು ಬಾಬಾ ಯಾಕಂದ್ರೆ ಹೇಳಿದ್ರು, ನಮ್ಮ ವಾರ್ಡಲ್ಲಿ ಇದುವರೆಗೂ ಒಂದು ರಸ್ತೆ ಆಗಿಲ್ಲ, ಒಂದು ನೀರಿಲ್ಲ. ನಾವು ಕೂಲಂಕುಷವಾಗಿ ಸಭೆಗಳ ಮಾತಾಡಿದಾಗೆ ಡೆವಲಪ್ಮೆಂಟ್ ಆಗುತ್ತೆ. ಇಲ್ಲಿ ಪ್ರತಿಷ್ಠೆಗಳು ತಗೊಂಡು ಯಾವುದ್ಯಾವುದೋ ತಲೆಯಲ್ಲಿ ಇಟ್ಕೊಂಡು ಬಂದು ಮಾತಾಡಿದರೆ ಯಾವುದೇ ಕಾರಣಕ್ಕೂ ಯಾವ ಸಮಸ್ಯೆಗೂ ಉದ್ಧಾರ ಆಗಲ್ಲ. ಈಗ ನಾನು ಈ ಒಂದು ಸಭೆಯಲ್ಲಿ ತಮ್ಗೆ ಹೇಳ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗಾಗ್ಬೋದು, ಇಲ್ಲಿರ್ತಕ್ಕಂಥ ಆಯುಕ್ತರಿಗಾಗ್ಬೋದು, ಅಧ್ಯಕ್ಷರಿಗಾಗ್ಬೋದು, ಪ್ರತಿದಿನ ನೀವು ನಗರಸಭೆಯಲ್ಲಿ ಏನು ನಡೀತಾ ಇದೆ, ಏನು ನಮಗೆ ರೆವಿನ್ಯೂ ಬರ್ತಾ ಇದೆ, ಏನು ಖರ್ಚಾಗ್ತಾಯಿದೆ, ಇದು ಪ್ರತಿ ತಿಂಗಳು ನೀವು ನೋಟಿಸ್ ಕೊಡಬೇಕು. ಈ ತಿಂಗಳಿನಲ್ಲಿ ಉದಾಹರಣೆಗೆ ಅಕ್ಟೋಬರ್ ತಿಂಗಳಿನಲ್ಲಿ ನಮಗೆ 1ನೇ ತಾರೀಕಿನಿಂದ 30ನೇ ತಾರೀಕು ಇಷ್ಟು ಆದಾಯ ಬಂದೈತೆ, ಇಷ್ಟು ಖರ್ಚಾಗೈತೆ ಅಂತ ಪ್ರತಿ ತಿಂಗಳಾಗ್ತದೆ. ಆಗ್ದಾಗ ಏನಾಗ್ತದೆ, ನಗರಸಭೆಯಲ್ಲಿ ಯಾವ ರೀತಿ ಆಡಳಿತ ನಡೀತಾ ಇರೋದು ಸಂಪೂರ್ಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ಸಿಗ್ತದೆ, ನಗರಸಭೆ ಸದಸ್ಯರಿಗೆ ಮಾಹಿತಿ ಸಿಗ್ತದೆ. ಇವತ್ತು ಒಟ್ಟಾರೆ ನನಗಿರೋ ಮಾಹಿತಿ ಪ್ರಕಾರ ನಮ್ಮ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಖಾತೆ ಮಾಡೋಂಥ ವಿಚಾರವಾಗಿ ಭಾಳಷ್ಟು ಅಕ್ರಮ ನಡೆದಿದೆ. ನಾನು ಜಿಲ್ಲಾಧಿಕಾರಿಗೆ ಹೇಳಿ ಪ್ರತಿ ಮನೆಯನ್ನು ಮತ್ತೊಂದು ತಿರುಗಿ ನಾನು ಸರ್ವೆ ಮಾಡಿಸ್ತೀನಿ. ಯಾರಾದರೂ ತಪ್ಪು ಮಾಡಿದರೆ ನಿಮ್ಮ ಮೇಲೆ ಶಿಸ್ತಿನ ಕ್ರಮ ಜರುಗಿಸ್ತೀನಿ. ಇದನ್ನು ಗಮನದಾಗಿರ್ತೀನಿ. ಇವತ್ತು ನಮ್ಮ ನಗರಸಭೆಯಲ್ಲಿ ಇಡೀ ರಾಜ್ಯದಲ್ಲಿ 5 ಕೋಟಿ ಸಾಲ ನಗರಸಭೆ ಇರ್ತಕ್ಕಂಥ ನಗರಸಭೆ ಯಾವುದಾದ್ರು ಇದ್ದರೆ ಶಿಡ್ಲಘಟ್ಟ ನಗರಸಭೆ. ಇನ್ನು ಗಂಟಾಘೋಷವಾಗಿ ಹೇಳ್ತೀನಿ ಯಾಕೆ ಇದಾಯಿತು. ಉದಾಹರಣೆ, ಮೊನ್ನೆ ಯಾವುದು ವಾರ್ಡ್ ನಂಬರ್ 30ರಲ್ಲಿ ನಮ್ಮ ಉಪಾಧ್ಯಕ್ಷರು ವಾರ್ಡ್ ಆಯ್ತು, ಯಾರೋ ಬಿಲ್ ಕೊಟ್ಟರೆ ಅಂತ, ಮೇಡಮ್ ನಾನು ಅದೇನು ಬೋರ್ ರೆಡಿ ಮಾಡಿಸಿದ್ದಾರೆ ಸರ್, 2,80,000 ಬಿಲ್ ಕೊಟ್ಟೆ ಅವರು, ಎಸ್ಟಿಮೇಟ್ ಕೊಟ್ಟೆ. 3 ವಾರ್ಡ್ಗೆ ಬೋರ್ ರೆಡಿ ಮಾಡಿಸಿದ್ವಿ. 3 ವಾರ್ಡ್ಗೆ ಆಗಿರೋದು 3 ಲಕ್ಷ. ಒಂದು ಬರ್ಗೆ ಹೆಂಗೆ 2,80,000 ನೀವು ಹೇಳಿದ್ರೆ ಮೇಡಮ್? 3 ಬೋರ್ಗೆ ಆಗಿರೋದು 3 ಲಕ್ಷನೇ. 2 ಕಡೆ ಕೇಸಿಂಗ್ ಚೇಂಜ್ ಮಾಡ್ಯಾರ. ವಾರ್ಡ್ ನಂಬರ್ 5ರಲ್ಲಿ ಮಾಡ್ಯಾರ, ವಾರ್ಡ್ ನಂಬರ್ 8ರಲ್ಲಿ ಮಾಡ್ಯಾರ, ವಾರ್ಡ್ ನಂಬರ್ 30ರಲ್ಲಿ ಮಾಡ್ಯಾರ. 3 ಬೋರ್ಗೂ 3 ಲಕ್ಷ ಖರ್ಚಾಗಿದೆ. 1 ಬೋರ್ಗೆ 2,80,000 ಹೆಂಗೆ ಖರ್ಚು ಬರ್ತದೆ? ಜನಸಾಮಾನ್ಯರು ಕಟ್ಟಿದ ಹಣ ಇದು ಲೂಟಿ ಮಾಡೋದಲ್ಲ. ಪ್ರತಿಯೊಬ್ಬ ಸದಸ್ಯರಿಗೂ ಜವಾಬ್ದಾರಿ ಇರಬೇಕು. ನಗರಸಭೆನ ಸ್ವಂತ ಮನೆ ಥರ ನಾವು ಯಾವಾಗ ನೋಡ್ತೀರೋ ಆವಾಗ ನಗರಸಭೆ ಒಳ್ಳೇದಾಗ್ತದೆ. ಎಲ್ಲಕ್ಕಿಂತ ಮಿಗಿಲಾಗಿ ಈಗ ಹಿಂದೆ ಆಗಿರೋದು ಬಿಡ್ರಿ, ಎಲ್ಲ ಮುಗಿದಾಗೈತಿ. ಮುಂದೆ
ಇವತ್ತು ಖಾತಾ ವಿಚಾರವಾಗಿ ಎಲ್ಲ ಮಾತಾಡ್ತಾರೆ, ನಮ್ಮನ್ನು ಕೇಳ್ತಾ ಇಲ್ಲ, ನಮ್ಮನ್ನು ಮಾಡ್ತಾ ಇಲ್ಲ, ಯಾರೋ ಬಂದವ್ರು ಮಾಡಿಸ್ಕೊಂಡು ಹೋಗ್ತಾರೆ, ಇಬ್ಬರು ಮೂವರು ಮಾಡಿಸ್ಕೊಂಡು ಹೋಗ್ತಾರೆ. ನೀವು ಖಾತೆಗೆ ರಿಜಿಸ್ಟರ್ ಮಾಡ್ತೀವಿ. ಈಗ ಸಕಾಲ ಆಯ್ತಲ್ಲ, ಏನು ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ ಅದನ್ನು ಖಾತೆ ಮಾಡಿ, ಆಗ್ತಿದ್ದವ್ರು ರಿಜೆಕ್ಟ್ ಮಾಡಿ, ಅವ್ರಿಗೆ ಇಂಟಿಮೇಷನ್ ಮಾಡಿ. ಈಗ ನಗರಸಭೆ ಸದಸ್ಯರಿಗೆ ಯಾಕೆ ನಿಮ್ಮ ಮೇಲೆ ದೂರ ಹೇಳ್ತಾ ಇದ್ದಾರೆ? ನಮ್ಮ ಮಾತು ಯಾರು ಕೇಳ್ತಾ ಇಲ್ಲ ಅಂತ ಈಗೆಲ್ಲ ಒಬ್ಬೊಬ್ರು ಹೇಳಿದ್ರಿ. ಈಗ ನಿಮ್ಮ ಹತ್ರ ಕೊಟ್ಟಿದ್ದೀನಿ ಮೇಡಮ್. ಮನುಷ್ಯರು ನಾನು ಮಾತಾಡ್ತೀನಿ. ಈಗ ನೀವು 31 ಜನ ನಗರಸಭೆ ಸದಸ್ಯರಿಗೂ ಏನು ನಿಮ್ಮ ಹತ್ರ ಬರ್ತಾಯಿತ್ತು ಆಗಂತೋದಿದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಲೇಟ್ ಮಾಡೋಂಥದ್ದು ಅವಶ್ಯಕತೆ ಕ್ಲಿಯರ್ ಮಾಡಿ ಕಳಿಸ್ತಾ ಇದ್ದೀವಿ. ಇವತ್ತು ನೀವು ಹೊಸ್ದಾಗಿ ಬಂದು ಹೊಸ್ದಾಗಿ ಆಯುಕ್ತರಾಗಿ ಬಂದಿದ್ರಿ, ಈಗ ಹಳೆ ಅಧಿಕಾರಿಗಳು ಇದ್ದಾರೆ. ನಾನು ಹಿಂದಿನ ನಿಮ್ಗೆ ಕೇಳ್ತಾ ಇದ್ದೀನಿ, ಮುಂದೆ ಅಡ್ಮಿನಿಸ್ಟ್ರೇಷನ್ ಕರೆಕ್ಟ್ ಮಾಡಿ. ಹಿಂದೆ ಏನೇನು ಮಾಡಿದ್ದು ಎಲ್ಲ ಐತೆ, ಈ ಸಭೆಗಳನ್ನು ಮಾತಾಡ್ಬಾರ್ದು. ಮಾತಾಡಿದರೆ ಭಾಳಷ್ಟು ಐತೆ. ಯಾರ್ಯಾರು ಅವಧಿನ ಏನೇನಾಯಿತು, ಈಗ ನಗರಸಭೆ ಪ್ರಾಪರ್ಟಿಗಳಂದ್ರು, ತಾತಳ್ಳಿ ಪ್ರಾಪರ್ಟಿ ಏನಾಯಿತು, ಇನ್ನೊಂದು ಪ್ರಾಪರ್ಟಿ ಏನಾಯ್ತು, ಎಲ್ಲ ನಮ್ಗೆ ಗೊತ್ತೈತೆ. ಇನ್ನು ಇರೋದು ನಾವು ಉಳಿಸ್ಕೊಂಡು ಮುಂದೆ ಜನಕ್ಕೆ ಒಳ್ಳೇದು ಮಾಡೋಂಥದ್ದು ಕೆಲಸ ನೀವು ಮಾಡ್ಬೋದು. ನೋಡಮ್ಮ, ನೀವು ಹೊಸ್ದಾಗಿ ಬಂದಿದ್ದೀರಿ, 31 ಜನ ಸದಸ್ಯರು ಎಲ್ಲ ನಮ್ಮವ್ರ ಅಂತೇಳಿ ನಾವು ಕೆಲಸ ಏನೇ ಇರ್ತದೆ ಮಾಡಿರಿ. ಆಮೇಲೆ ಅವ್ರ ವಾರ್ಡ್ಗಳಲ್ಲಿ ಇರ್ತಕ್ಕಂಥ ಸಮಸ್ಯೆ ಸಂಬಂಧ ಇವತ್ತು ನಮ್ಮ ನಗರಸಭೆ ಸದಸ್ಯರು ತಾವಿದ್ದೀರಿ, ತಾವೇನೋ ನಮ್ಮ ಕೃಷ್ಣಮೂರ್ತಿ ಹೇಳ್ತಾ ಇದ್ರು 31 ಮುಗಿದೈತೆ ಅಂತ. ಈಗ 31 ಮುಗಿದ್ರೂ ಒಂದೇ, ನೀವಿರೋವರೆಗೂ ನೀವೇ ಸದಸ್ಯರು, ನೀವು ಜನಸಾಮಾನ್ಯ ಕೆಲಸಕ್ಕೆ ಮಾಡುತ್ತೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ